ನಾವು ತೊಡೆದು ಹಾಕಬೇಕು ಅಂದ್ರೆ ಅದು ಜ್ಞಾನದಿಂದ ಮಾತ್ರ ಅದು ಸಾಧ್ಯ. ಅದು ಜ್ಞಾನ ಯಾವ್ದ್ರಿಂದ ಬರುತ್ತೆ ಅಂದ್ರೆ ನಮ್ಮ ಅಧ್ಯಯನದಿಂದ ಬರುತ್ತೆ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ತರದ ಒಂದು ಬಹಳ ಅವಶ್ಯಕತೆ ಇತ್ತು. ಆ ಕೆಲಸವನ್ನ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದ್ರ ಜೊತೆ ಬಹಳ ಜನ ವೀರಭದ್ರಪ್ಪ ಸಾಹಿತ್ಯ ನಮ್ದು, ಹಾಗಾಗಿ ಅವರು ಸಾಹಿತ್ಯಗಳು ಬೇರೆ ಇರ್ತದೆ. ಇದು ಪೂರಕವಾಗಿ ಅವ್ರ ಹೆಚ್ಚಿನ ಮಾತುಗಳನ್ನು ಅವ್ರು ಆಡೋರಿದ್ದಾರೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವರ ಒಂದು ಗ್ಯಾಲರಿಗೇನು ಬಹಳ ಜನ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿರುವಂತ ದಿಗ್ಗಜರುಗಳು ಕೂಡ ಬಂದು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ, ಪ್ರೇರಣೆ ನೀಡಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ, ಅವ್ರು ಉತ್ಸಾಹಗೊಳಿಸುವ ಕೆಲಸವನ್ನ ಮಾಡಿದ್ದಾರೆ. ಸೊ ಇವತ್ತಿನ ವೇದಿಕೆಯಲ್ಲೂ ಕೂಡ ಬಹಳಷ್ಟು ಜನ ಸಾಧಕರಿದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿದಂತವರಿದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂತವರು ಕೂಡ ವೇದಿಕೆಯಲ್ಲಿ ಇದ್ದಾರೆ. ಅವರೆಲ್ಲರ ಆಶೀರ್ವಾದದಿಂದ ಸಹಕಾರದಿಂದ ಈ ಗ್ಯಾಲರಿ ಇನ್ನೂ ಕೂಡ ಅತ್ಯಂತ ಯಶಸ್ಸನ್ನ ಕಾಣಲಿ ಅಂತೇಳಿ ನಾನು ಶುಭಾಶಯನ ಕೋರ್ತೇನೆ. ಅದ್ರ ಜೊತೆ ಇನ್ನೂ ಕೂಡ ಈ ರೀತಿಯಾಗಿರುವಂತಹ ಒಳ್ಳೊಳ್ಳೆ ಕಾರ್ಯಕ್ರಮವನ್ನ ಮಾನ್ಯ ನಮ್ಮ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಇಲ್ಲೇ ಇದ್ರು. ನಾನು ಹೇಳಿದೆ ಅವರಿಗೆ, ಸರ್ ನೀವೆಲ್ಲೆಲ್ಲಾದ್ರೂ ಯಾವ ಜಿಲ್ಲೆಲ್ಲಾದ್ರೂ ಕೂಡ ಈ ತರದ ಒಂದು ಪುಸ್ತಕ ಮೇಳೆಗೆ ಮನೆ ಮೈಸೂರಿನಲ್ಲಿ ಕೂಡ ಅವ್ರು ಮಾಡಿದ್ರು. ನಾನು ಕೂಡ ದಸರಾಕ್ಕೆ ಹೋಗಿದ್ದೆ, ಬಹಳಷ್ಟು ಕ್ಯಾಂಪ್ಸ್ ಗಳನ್ನ ಮಾಡಿ ತುಂಬಾ ಅದ್ಭುತವಾಗಿ ಎಲ್ಲ ತರದ ಪುಸ್ತಕಗಳಿರ್ಬೋದು, ಈ ತರ ಅಕಾಡೆಮೀಸ್ಗಳು ಈ ತರದೆಲ್ಲ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ತಂದ್ರೆ. ಯಾಕಂದ್ರೆ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತ್ರ ಆ ತರದ ನೋಡ್ಲಿಕ್ಕೆ ಸಾಧ್ಯ. ಈ ತರ ಮೈಸೂರು ದಸರಾದಲ್ಲೂ ಕೂಡ ಡಾಕ್ಟರ್ ಮಾನಸ ಅವರು ಒಂದು ಒಳ್ಳೆ ಯೋಚನೆಗಳನ್ನ ಮಾಡಿ ಈ ತರದನ್ನ ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಬೆಂಗಳೂರಿನಲ್ಲಿ ಎಲ್ಲೆಲ್ಲೋ ಜಾಗ ಹುಡುಕ್ಲಿಕ್ಕೆ ಹೋಗ್ಬೇಡಿ, ನಮ್ಗೆ ಒಳ್ಳೆ ಜಾಗ ಇದೆ, ಆ ತರದ ಎನ್ವೈರನ್ಮೆಂಟಲ್ ಸರ್ಕಾರದ ಹಲವಾರು ಕಾರ್ಯಕ್ರಮಗಳು ಆಗ್ತದೆ, ಅಲ್ಲಿ ನೀವು ಮಾಡಿ ಎಷ್ಟು ಯಶಸ್ಸು ಸಾಧಿಸ್ತದೆ ಆ ಕ್ಷೇತ್ರ ಅನ್ನೋದನ್ನ ಅವ್ರಿಗೆ ಕೂಡ ಹೇಳಿದೆ. ಕನ್ನಡ ಸಾಹಿತ್ಯವನ್ನ, ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸೋಣ ಎಂದು ಕರೆಯನ್ನು ನೀಡಿದ್ದಾರೆ. ಅವರಿಗೆ ಅತ್ಯಂತ ಸೂಕ್ಷ್ಮ ಸಂವೇದನಾಶೀಲ ತಜ್ಞ ಬರೀತಕ್ಕಂಥ ನಮ್ಮ ಸವಿತಾ ನಾಗೇಶನ್ ಅವರಿದ್ದಾರೆ. ಪಾಪಣ್ಣ ಕುಸ್ತಿಗೆಯಿಂದ ಪ್ರಮೋದ್ ತಿರುವಾಡ್ ಬಂದಿದ್ದಾರೆ. ಸ್ವಸಾಗಿ ಪದ ಹಾಡಿದಂಥ ಯುವ ಗಾಯಕರಿದ್ದಾರೆ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅವಾಗ ಅನೇಕ ಸಾರಿ ಇಲ್ಲಿ ಬಂದಾಗ ಈ ಥರ ಒಂದು ಪುಸ್ತಕ ಮಳಿಗೆಗಳು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳ ಮಳಿಗೆಗಳು ಎಕ್ಸ್ಪ್ಲಿಸಿಟ್ ಆಫೀಸ್ ಹತ್ರ ಒಂದಿತ್ತು, ಆಮೇಲೆ ಮಾರ್ಕೆಟ್ನಲ್ಲಿ ಒಂದಿತ್ತು, ಬಜಾರ್ನಲ್ಲಿ ಒಂದಿತ್ತು. ನಾವು ಅಲ್ಲಿ ಹೋಗಿ ಅನೇಕ ಪುಸ್ತಕಗಳನ್ನು ಖರೀದಿ ಮಾಡಿದ ನೆನಪಿದೆ. ಯಾಕಂದರೆ ಪುಸ್ತಕ ಅಂತಕ್ಕಂಥದ್ದು ಏನಿದೆ, ಒಬ್ಬ ನಾಗರಿಕ ಸಮಾಜದ ಅತ್ಯುತ್ತಮ ಕೊಡುಗೆ ಯಾವುದು ಅಂದರೆ ಪುಸ್ತಕ ಅಲ್ವಾ. ಆಮೇಲೆ ನಮ್ಮ ಕೃಷ್ಣಮೂರ್ತಿ ದಂಪತಿಗಳು ಭಾಳ ಎಜುಕೇಟೆಡ್, ಕ್ವಾಲಿಫೈಡ್. ಅವ್ರು ಏನಾದರೂ ಮನಸ್ಸು ಮಾಡಿದರೆ ಬೇರೆ ಬೇರೆ ಬಿಸ್ನೆಸ್ ಮಾಡ್ಬೋದಾಯಿತು, ರಿಯಲ್ ಎಸ್ಟೇಟ್ ಮಾಡ್ಬೋದಾಯಿತು, ಲಾಭದಾಯಕ ಅಂಗಡಿಗಳನ್ನು ಇಡ್ಬೋದಾಯಿತು. ಅದನ್ನೆಲ್ಲ ಬಿಟ್ಟು ಪುಸ್ತಕವನ್ನು ಜನಪ್ರಿಯಗೊಳಿಸಲಿಕ್ಕೆ, ಪುಸ್ತಕ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೆ ಪ್ರತಿಬದ್ಧರಾಗಿ ಪ್ರಜ್ಞಾ ಪುಸ್ತಕಾಲಯ ಅಂತಕ್ಕಂಥದ್ದು ಸ್ಥಾಪಿಸಿದ್ದಾರೆ. ಜೆ ಪಟೇಲ್ರವರಿದ್ದಾಗ ಎಲ್ಲರನ್ನೂ MLAಗಳನ್ನೆಲ್ಲ ಕರೆದು ಏನು ಹೇಳಿದರು, ನೋಡ್ರಪ್ಪ ನೀವು ಅಲ್ಲಿ ರಿಕ್ರಿಯೇಷನ್ ಕ್ಲಬ್ಬು, ಬಾಗನ್ ರೆಸ್ಟೋರೆಂಟ್ನೆಲ್ಲ ಬಿದ್ದು ಕರ್ನಾಟಕಕ್ಕೆ, ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಡಿ. ಅದು ನೀವೇನು ಮಾಡೋಕ್ಕಂದರೆ ಪುಸ್ತಕವನ್ನು ಖರೀದಿ ಮಾಡಿ ಓದ್ತಕ್ಕಂಥ ಕೆಲಸ ಮಾಡೋದು. ಪುಸ್ತಕ ಅಂಗಡಿಗಳು ಭಾಳ ದೂರ ಅದಾವ, ಅಲ್ಲಿಗೆಲ್ಲ ನಮಗೆ ಹೋಗ್ತಾಗಲ್ಲ. ಇಲ್ಲ, ನಿಮ್ಗೆ ಯಾಕೆ ಚಿಂತೆ ಮಾಡ್ತೀವಿ, ನಾವಿಲ್ಲಿ ಶಾಸಕ ಭವನದಲ್ಲೇ ಒಂದು ಪುಸ್ತಕದ ಅಂಗಡಿಯನ್ನು ಇರಿಸ್ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದಾಗ ನಮ್ಮ ಸ್ನೇಹಿತರು DK ಶ್ಯಾಮ್ ಸುಂದರ್ ಅವರಿಲ್ಲ, ದೈಹಿಕವಾಗಿ ಅವ್ರು ನಮ್ಮ ಜೊತೆಗಿಲ್ಲ. ಅವ್ರೇನು ಮಾಡಿದರು, ಅತ್ಯುತ್ಸಾಹದಿಂದ ಕಾಮಧೇನು ಪುಸ್ತಕ ಮಳಿಗೆ ಅಂತಕ್ಕಂಥ ಕರೆದರು. ಅಥರ್ವಣವೇದ ಕೊಡಿ ಅಲ್ವಾ, ನೀವೇನೇ ಉಪನಿಷತ್ ಕೊಡಿ, ಪ್ರೇಮೋಪನಿಷತ್ ಕೊಡಿ, ತಿಂತದೆ. ಅದು ಒಳ್ಳೆ ಅನ್ನಲ್ಲ, ನನ್ನ ಕೈಲಿ ಅರಿಸಿನಕ್ಕಾಗಲ್ಲ ಅನ್ನಲ್ಲ. ಯಾಕಂದ್ರೆ ಅದೆಲ್ಲನೂ ಅನಿಸ್ಕೊಳ್ತದೆ. ಹಾಗೆ ಮನುಷ್ಯ ಓದುವ ವಿಷಯದಲ್ಲಿ ಅದಕ್ಕೆ ಆಗಬೇಕಾದ ಅಗತ್ಯ ಬಹಳ ಇದೆ. ಓದು ಬಹಳ ಮುಖ್ಯ. ಒಂದು ದುರಂತ ಅಂದರೆ ನಮ್ಮ ಸರ್ಕಾರ ಪುಸ್ತಕದ ಲೈಬ್ರರಿ ಸೆಸ್ ಅಂತ ಕೊಡ್ತಾರೆ ನಮ್ಮ ಮಂಜುಳ, ಅದು ಆಗ್ತಾ ಇದ್ದಾರೆ. ಎಲ್ಲರೂ ಅಷ್ಟೇ, ಎಲ್ಲ ಮೆಸ್ಮರೈಸ್ ಮಾಡ್ತಾ ಇದೆ. ಈ
ಈ ದೇವಸ್ಥಾನಗಳು ಏನಿದ್ದಾವೆ, ಈ ರವಿಶಂಕರ್ ಗುರೂಜಿ ಸೋನ್ಸೋ ವಗೈರೆಗಳು ಏನಿದ್ದಾವೆ, ಅವೆಲ್ಲ ನಮ್ಮನ್ನು ಮೆಸ್ಮರೈಸ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಕುಂದ್ರು ಕಲಿಸ್ತಾ ಇದ್ದಾರೆ, ನಮಗೆ ಯೋಚನೆ ಮಾಡೋದು ಕಲಿಸ್ತಾ ಇಲ್ಲ. ನಾವೇನು ಪ್ರಪಂಚದಲ್ಲಿ ಏನೇ ಆಗಲಿ, ಯಾವ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಯಾರೇ ಬೂಟ್ ಹೆಸರು ಕೂಡ ನಾವು ಕಿಮ್ಮುಟ್ಟಲ್ಲ, ಸುಮ್ಮನೆ ನೋಡ್ಕೊಂತ ಕೂತಿರ್ತೀವಿ. ಎಂತ ಅಸಹನೀಯವಾಗಿರ್ತಕ್ಕಂಥ ಅವಮಾನಕರ ಘಟನೆಗಳು ನಡೀತಾ ಇದ್ದಾವೆ, ನಾವು ಸುಮ್ಮನೆ ಕೂತಿರ್ತೀವಿ, ಯಾವ ಪ್ರತಿಕ್ರಿಯಿಸಲ್ಲ. ನೀನೇನು ನೋಡ್ತಾ ಇದ್ದೀವಿ ಲೈಬ್ರರಿ, ಇದು ಮೊಬೈಲ್ ಇಟ್ಕೊಂಡು ನಮ್ಮ ಮಕ್ಕಳು ನೋಡ್ಕೊಂಡು ಹೋಗ್ತವೆ. ಎಲ್ಲ ಮೆರಿಟ್ ಬ್ಯಾಗ್ಗಳಲ್ಲಿ ಮೊಬೈಲ್ಗಳಿವೆ, ಎಲ್ಲರ ಕಿಸೆಗಳಲ್ಲಿ ಮೊಬೈಲ್ಗಳಿವೆ. ಮೊಬೈಲ್ಗಳಲ್ಲಿ ಏನಾದರೂ ರಾಜಕೀಯ ಅಥವಾ ವೈಚಾರಿಕ ಚರ್ಚೆ, ವೈಜ್ಞಾನಿಕ ಮಾತುಕತೆ ಏನಾದರೂ ಕೇಳಿಸ್ಕೊಳ್ತಾ ಇದ್ದೀರಾ? ಹೋಗಿ ಡಾಕ್ಟರ್ ಅಂಜಿನಪ್ಪನವರು ಮಲಬದ್ಧತೆ ಬಗ್ಗೆ ಹೇಳಿದ್ದ ಯಾರಾದರೂ ಯೋಚನೆ ಮಾಡ್ತಿದ್ದ? ಅದು ಯಾವುದೂ ಕೇಳಿಸ್ಕೊಳ್ಳಲ್ಲ. ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಕಾಂತಾರ ಸಿನಿಮಾ ಎಷ್ಟು ಕನೆಕ್ಟ್ ಆಯಿತು. ಆಮೇಲೆ ಪ್ರಕಾಶ್ ಪಡುಕೋಣಿ ಅವ್ರ ಮಗಳ ದೀಪಿಕಾ ಪಡುಕೋಣಿ ಏನು ಡೈವರ್ಸ್ ಕೊಡ್ತಾರೆ ಅಂತಲ್ಲ, ನಿಜನಾ? ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. 5G 6G ಬರ್ತಾ ಇದೆ. ಒಬ್ಬರು ಕೇಳ್ತಾನೆ, ಸರ್ ಇದರಲ್ಲಿ 5G ಐತೆ ನಿಮ್ಮ ಫೋನಲ್ಲಿ? ಬೇರೆ ವಿಷಯನೇ ಕೇಳಲ್ಲ, 5G ಕೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥ ವಸ್ತು ಯಾವುದು ಅಂದರೆ, ಯೋಚನೆ ಮಾಡದಂಗೆ ಮಾಡ್ತಕ್ಕಂಥ, ಪ್ರಶ್ನೆಗಳನ್ನು ಕೇಳದೇ ಇರ್ತಕ್ಕಂಥ ಮಾಡ್ತಕ್ಕಂಥದ್ದು ಯಾವುದು? ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನ, ಆಧುನಿಕವಾಗಿರ್ತಕ್ಕಂಥ ಧಾರ್ಮಿಕ ಈ ಸನ್ನಿವೇಶ ನಮ್ಮನ್ನು ನಿಷ್ಕ್ರಿಯಗಳನ್ನೇ ಮಾಡ್ತಾ ಇದೆ. ಯಾಕೆ ಎಲ್ಲಿ ನಿಷ್ಕ್ರಿಯ ಆಗ್ತಾನೆ ಮನುಷ್ಯ ಅಂದರೆ, ಯಾವ ಪುಸ್ತಕಗಳು ಓದಲ್ವೋ ಅವ್ನು ನಿಷ್ಕ್ರಿಯ ಆಗ್ತಾನೆ. ಯೋಚನೆ ಮಾಡೋ ಶಕ್ತಿ ಇರಬಾರ್ದು. ಒಂದು ಸರ್ಕಾರ ಶಾಶ್ವತವಾಗಿ ಗಟ್ಟಿಯಾಗಿ ಇರಬೇಕು ಅಂತ ಹೇಳಿದ್ರೆ ಮನುಷ್ಯ ಓದಬಾರ್ದು. ಅದಕ್ಕೆ ಏನು ಮಾಡಿದೆ ನಿರ್ಮಲಾ ಸೀತಾರಾಮನ್, ಬಹಳ ಮುಖ್ಯವಾಗಿರ್ತಕ್ಕಂಥ ಮಹಿಳೆ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಿದ್ದು, ಒಬ್ಬ ಮಹಿಳೆ ಹಣಕಾಸಿನ ಇಲಾಖೆ ತಗೋಬೇಕು ಅಂತ ಹೇಳ್ತಿದ್ದೆ. ಈ ಅಮ್ಮನ್ ನೋಡಿದ ತಕ್ಷಣ ಅನಿಸ್ತು, ಇನ್ನೊಂದ್ಸರಿ ತಗೋಬಾರ್ದು. ಯಾಕಂದ್ರೆ ಯಾವುದು ಲೆಟ್ರಿನ್ ಹೋದ್ರು GST, ಒಂದು ಇಡ್ಲಿಗೆ GST ಹಾಕಕ್ಕಾಗಿ ಇರ್ತಕ್ಕಂಥ ಒಬ್ಬ ಸಚಿವೆ. ಅವ್ರೇನು ಮಾಡಿದ್ದಾರೆ, ಪುಸ್ತಕಗಳ ಇಟ್ಟಿದ್ದಾರೆ. ಯಾಕಂದ್ರೆ ಬುಕ್ ಪೋಸ್ಟ್ ಇಟ್ಟಿದ್ದಾರೆ. ಬುಕ್ ಪೋಸ್ಟ್ ಇಲ್ಲ, ಈಗ 18 ಮಾಡಿದ್ದಾರೆ, 18 ಮಾಡಿದ್ದಾರೆ. ಯಾಕಂದ್ರೆ ನಾವು ಒಂದು ಕಡಿಮೆ ಬೆಲೆ ಪುಸ್ತಕವನ್ನು ಆ ಪುಸ್ತಕದ ಮುಖಬೆಲೆಗಿಂತ ಹೆಚ್ಚಿಟ್ಟು ಕಳಿಸ್ಬೇಕು. ಯಾರು ಕಳ್ಸೋಕ್ಕಾಗೋದಿಲ್ಲ. ಯಾಕೆ ಮಾಡಿದರೆ ಪುಸ್ತಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬಾರ್ದು. ಮನುಷ್ಯ ಕುಬ್ಜನಾಗಿ ಕೂಪ ಮಂದೂಕಸ್ಥನಾಗಿ ಇರಬೇಕು ಅನ್ನೋ ಒಂದು ಯೋಚನೆ ನಮ್ಮ ಸಚಿವರಿಗಿದೆ. ಇಂಥ ಒಂದು ದೊಡ್ಡ ಸನ್ನಿವೇಶದಲ್ಲಿ ನಾನು ಅನೇಕ ಸೆಕೆಂಡ್ ಹ್ಯಾಂಡ್ ಬುಕ್ಸ್ಗಳಿಗೆಲ್ಲ ನೋಡಿದ್ದೀನಿ. ಕಲ್ಕತ್ತಾ ಅಂಡ್ ನಮ್ಮ ಹೈದರಾಬಾದ್ ಅಗೇನ್ಸ್ಟ್ನಲ್ಲಿ, ವಿಜಯವಾಡದಲ್ಲಿ, ಇಲ್ಲಿಂದ ಅಲ್ಲಿವರೆಗೂ ಬುಕ್ಸ್, ಕಿಲೋಮೀಟರ್ ಗಟ್ಟಲೆ ಬುಕ್ಸ್. ಅಲ್ಲೆಲ್ಲ ತಿರುಗಾಡೋಕ್ಕಾಗಿ ಹೋಗ್ತಾ ಇದ್ದೀನಿ ನಾವು ಹೈದರಾಬಾದ್. ನಾನೇನೇ ಪುಸ್ತಕಗಳು ತೊಗೊಂಡು ಬಂದಿದ್ದೀವಿ ಅಲ್ಲಿಂದ, ಅನೇಕ ಎಜುಕೇಶನ್ ತೊಗೊಂಡಿದ್ದೀವಿ, ಅನೇಕ ಪುಸ್ತಕಗಳು ತೊಗೊಂಡಿದ್ದೀವಿ. ಅದನ್ನು ನೆನೆಸ್ಕೊಳ್ತಾ ಇದ್ದೀನಿ. ಕಣ್ಣ ಈ ಪುಸ್ತಕನ ಉಳಿಸೋದು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಕೃಷ್ಣಮೂರ್ತಿ ದಂಪತಿಗಳೇ. ನಾವು ಭಾಳ ಅಭಿನಂದಿಸ್ಬೇಕು. ನಾನು ಭಾಳ ಗೌರವಿಸ್ತಕ್ಕಂಥ ಅನೇಕ ಮಹನೀಯರನ್ನ ವೇದಿಕೆ ಕರೆಸಿದ್ದೇವೆ. ನಮ್ಮ ಸಹೋದರಿ ಸರಿತಾ ಅವರ ಪಕ್ಕ ನಾನು ಇವತ್ತೇ ಅವ್ರ ಕೈಗಳು ಹೋಗ್ತಾ ಇದ್ವಿ. ಅನೇಕ ಜಗಳ ಆಡಿದ್ವಿ ನಾಗಭೂಷಣ್ ಅಂತ. ನಮ್ಮ ಸರಿತಾ ಅವರು ಭಾಳ ಅತ್ಯಂತ ಕಾಮ್ ಏನದ ಹಂಗೆ ಬರೀತಾರೆ. ವಾಟ್ಸಪ್ನಲ್ಲಿ, ಇದು ಫೇಸ್ಬುಕ್ನಲ್ಲಿ ಈ ಪದ್ಯ ನಿಮಗೆ ಅರ್ಥ ಆಗಲಿಲ್ಲ ಅಂತ ನಿರ್ಭೀತವಾಗಿ ಹೇಳ್ತಾರೆ. ಪದ್ಯನ ಅರ್ಥ ಮಾಡೋ ಕೆಲಸ ಮಾಡಿಸ್ತಾರೆ. ಪದ್ಯದ ವಕಾಕರಾಗಿ ಕೆಲಸ ಮಾಡ್ತಾರೆ. ನಮ್ಮ ವಸುದೇಂದ್ರ ಅಷ್ಟೇ ಪ್ರತಿ ವರ್ಷ ಚಂದ ಪುಸ್ತಕ ಬಹುಮಾನ ಕೊಡ್ತಾರೆ. ಹೊಸ ಲೇಖಕರು ಗಳಿಸ್ತಾ ಇದ್ದಾರೆ. ನಮ್ಮಂತ ಯಾರಾದರೂ ಕೇಳಿದ್ರು ಫ್ರೀ ಕಳಿಸ್ತಾರೆ. ಕಿರಿಮಂಜವರು ಅವೆಲ್ಲ ನಮಗೆ ಕಳಿಸ್ತಾರೆ, ತುಂಬಿ ಓದು ಅಂತ ಅಲ್ವಾ. ಒಂದು ದುರಂತ ಅಂದರೆ ಪುಸ್ತಕ. ನನ್ನ ಹತ್ರ ಪುಸ್ತಕ ಇದೆ, ಜೇಬಿನಲ್ಲಿದೆ. ಸುಮಾರು ಒಂದು 15 ಪುಸ್ತಕಗಳಿವೆ. ಇದರಲ್ಲಿ ದಾಸ್ತೋವ್ಸ್ಕಿ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಇದೆ, ಆನಂದಿತ್ಯ ರಾಯರು ಮದರ್ ಮೇರಿ ಕಲ್ಪುರಿ ಇದೆ, ವಾರಂಟ್ ಪೀಸ್ ಇದೆ, ವಿಕ್ರಮ್ ಶೇಖರ್ರ ಎವೆಂಟ್ ಲೇಕ್ ಇದೆ. ಸುಮ್ಮನೆ ಅದಕ್ಕೆ ಕುಂತೀನಿ ಓದ್ಬಿಡ್ತೀವಿ. ಪುಸ್ತಕ ಖರೀದಿ ಮಾಡೋದು ಬೇಕಾಗಿದೆ. ಹೈದರಾಬಾದ್ನಲ್ಲಿ ಯಾರ್ಯಾರು ಸ್ನೇಹಿತ ಮಾಡಿದರೆ ಹಂಗೆ PDF ಅನ್ನೇ ಸಾಫ್ಟ್ ಕಾಪಿ ಕಳಿಸ್ಬಿಡ್ತಾರೆ. ಈ ದುರಂತ ಏನಿದೆ, ಪುಸ್ತಕ ಖರೀದಿ ಅಂತ ಮಾಡ್ತಾರೆ.
ನನಗೆ ಯಾಕೆ ಮಂಜುನಾಥ್ ಇಂಪಾರ್ಟೆಂಟ್ ಅಂದರೆ ಅವ್ರು ಎಷ್ಟು ಕಷ್ಟಪಟ್ಟು ಒಂದು ಸಾಹಿತ್ಯಿಕ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಆ ವ್ಯಕ್ತಿ ಅಂತ ಹೇಳಿದರೆ, ಅವರು ಅಧ್ಯಕ್ಷರಾಗಲಿ ಅಧ್ಯಕ್ಷ ಆಗದೇ ಇರಲಿ ಏನ ಅವ್ರು ನಿರಂತರವಾಗಿ ಒಂದಲ್ಲ ಅವ್ರು ನಾನು ಕೇಳಿದ್ರೆ ಇವತ್ತು ಮಧ್ಯಾಹ್ನ ಏನಾದರೂ ಮತ್ತೆ ಕಾರ್ಯಕ್ರಮ ಇದೆಯಾ, ಇವತ್ತು ಮಾತ್ರ ಇಲ್ಲ, ಇವತ್ತು ಮಾತ್ರ ಇಲ್ಲ ಅಂದ್ರೆ ನಾಳೆ ಇದೆ ಅಂತ ಅರ್ಥ. ಅಮಾಸೆ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅಮಾಸೆ ಮಾಡಬೇಕು ಇಂಪಾರ್ಟೆಂಟ್, ಹುಣ್ಣಿ ಮಾಡಬಾರ್ದು, ಹುಣ್ಣಿ ಮಾಡಿ ಅಮಾಸೆ ಒಂದು ಮಾಡಬೇಕು. ನಾವು ಕಪ್ಪದಿವೆಲ್ಲ ನಾವು ಅಮಾಸೆಯನ್ನು ಬಹಳ ಇಷ್ಟಪಡ್ತಕ್ಕಂಥ ಏನು ಅಮಾಸೆ ಒಂದು ಕಾರ್ಯಕ್ರಮ ಎಲ್ಲಿ ನಾವು ಯಾವುದನ್ನ ತಿರಸ್ಕರಿಸಿದರೋ ಕಸದ ಬುಟ್ಟಿಗೆ ಹಾಕಿದರೋ ಅದನ್ನು ನಾವು ತರಬೇಕು. ಅಮಾಸೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಭಾಳ ನೋವಿನಿಂದ ಹೇಳೋದು ಅಷ್ಟೇ. ಯಾಕಂದ್ರೆ ಈ ಪುಸ್ತಕದ ಮೇಲೆ GST ಆಗುತ್ತೆ, ಅದೆಲ್ಲ ತೆಗೆದಾಕ್ಬಿಟ್ರೆ ಅದನ್ನು ತೆಗೆದಾಕಿದ್ದಕ್ಕಂದ್ರೆ ಏನ್ರಿ ಇದು ಬಹಳ ಪರಮ ಅನ್ಯಾಯ. ಪುಸ್ತಕದ ಮೇಲೆ ನಿಷೇಧ ಏರ್ಪಡೋದಿಲ್ಲ. ಅದೇ ಪುಸ್ತಕ ಏನಾದರೂ ಇದ್ದರೆ ಅದಕ್ಕೂ ನಿಷೇಧ ಮಾಡ್ತಾರೆ, ಅದನ್ನು ಬಹಿಷ್ಕರಿಸ್ತಾರೆ. ಸರ್ಕಾರ ನಿಷೇಧಿಸುತ್ತದೆ, ಪುಸ್ತಕ ನಿಷೇಧಿಸ್ತದೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಿಷೇಧಿಸ್ತದೆ ಅಂತ ಅರ್ಥ. ಮನುಷ್ಯನ ಆಲೋಚನೆಗಳನ್ನು ನಿಷೇಧಿಸ್ತದೆ, ಸ್ಥಗಿತಗೊಳಿಸ್ತಾ ಇದೆ ಅಂತ ಅರ್ಥ. ಕನ್ನಡ ಭಾಳ ಇವತ್ತು ಭಾಳ ನೋವಿನ ವಿಷಯ ಅಂತ ಹೇಳಿದರೆ ಇದೆಲ್ಲ. ಸಂತೋಷದ ವಿಷಯ ಅಂದರೆ ನಮ್ಮ ಕೃಷ್ಣಮೂರ್ತಿ ಹಬ್ಬದಲ್ಲಿ ಪ್ರಜ್ಞಾ ಬುಕ್ ಹೌಸ್ ಮಾಡಿದರು. ಅದನ್ನು ನಿರಂತರವಾಗಿ ನೀವೆಲ್ಲ ಖರೀದಿ ಮಾಡಬೇಕು. ನಾವು ಸರ್ಕಾರಿ ತಗೋವಾಗ ಕಂಪಲ್ಸರಿ ಒಂದು ಮಹಿಳೆ ಬಂದು ಪುಸ್ತಕ ತಗೊಂಡು ಹೋಗ್ತಕ್ಕಂಥ ಒಂದು ವಾತಾವರಣವನ್ನು ಏರ್ಪಡಿಸ್ತೀವಿ. ಪತ್ರಿಕಾ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ಖ್ಯಾತ ಸಾಹಿತಿ ಕುಮ್ಮಿ ವೀರಭದ್ರಪ್ಪನವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಉಣಬಡಿಸುವ ಏಕೈಕ ಸೂಕ್ತ